ಏನಾದರೂ ಒಂದು ಮಾಡು ಅಂತ ಹೇಳ್ತಾನೆ ಇದ್ದೀನಿ. ಏನು ನೀನು ಸುಮ್ಮನೆ ಇದೆಯಲ್ಲ ಕರೀನಾ? ನಾನು ಇಲ್ಲಿಂದ ಕಳಿಸೋದಿಲ್ವಾ? ಹಾಂ ಹಾಂ, ನೋಡು ಅವ್ನು ಏನೆಲ್ಲ ಮಾಡ್ತಾ ಇದ್ದಾನೆ. ನಾನು ಇಲ್ಲಿಂದ ಕಳಿಸೋದಿಲ್ವಾ ಹೇಳು? ನಾನು ಇಲ್ಲಿಂದ ಕಳಿಸು ಫಸ್ಟು. ನೀನು ಏನಾದರೂ ಒಂದು ಮಾಡು. ಏನು ಮಾಡೋಣಪ್ಪ, ಏನು ಮಾಡೋಕ್ಕೂ ಆಗ್ತಾ ಇಲ್ಲ, ಏನು ಮಾಡೋಕ್ಕಾಗಲ್ಲ. ಅಡುಗೆ ಮನೆನೂ ಬಾಗ್ಲಾಕ್ಬಿಟ್ಟವನೆ. ಅಲ್ಲಿ ಏನಾದರೂ ಒಂದು ನಾನು ತೊಗೊಂಬರೋಣ, ಉಪ್ಪು ಖಾರದ ಪುಡಿನೋ ಏನಾದರೂ ತೊಗೊಂಬರೋಣ ಅಂತಂದರೆ ಅಲ್ಲೂ ಬಾಗ್ಲಾಕ್ಬಿಟ್ಟವನೆ. ಎಂಥದ್ದು ಇಲ್ಲ. ಅವನು ಬಾಗ್ಲಾಕ್ಬಿಟ್ಟು ಬೀಗ ಹಾಕ್ಬಿಟ್ಟವನೆ, ಗೊತ್ತು ಅವನಿಗೆಲ್ಲ. ಅಯ್ಯೋ ಅವ್ನು ಸುಮಾರಾದವನಲ್ಲ ಬಿಡು. ಯಾರೋ ಫೋನ್ ಮಾಡಿಬಿಟ್ಟವ್ರೆ. ಅಯ್ಯೋ ನನಗೆ ಎದ್ದೊಳ್ದಕ್ಕೆ ಆಗ್ತಾ ಇಲ್ಲ. ದೊಣ್ಣೆ ತೊಗೊಂಡು ಇಲ್ಲಿಗೆ ಹಾಕ್ಬಿಟ್ಟ. ಸಖತ್ತು ನೋವಾಗ್ಬಿಟ್ಟೈತಿ. ಎದ್ದೊಳ್ದಕ್ಕೆ ಆಗ್ತಾ ಇಲ್ಲ, ಬರ್ತಾನೆ ಇಲ್ಲ. ಏನಾಗೈತೆ ಅಂತ ಗೊತ್ತಾಗ್ತಾ ಇಲ್ಲ ಕಾಲು ನನಗೆ. ಅಲ್ಲಿ ಏನೋ ನಿನ್ನ ಹೆಂಡ್ತಿಗೆ ಎಲ್ಲ ಫೋಟೋ ಸೆಂಡ್ ಮಾಡಿದ್ದಾನೆ. ಎಲ್ಲ ವಿಡಿಯೋ ಎಲ್ಲ ಮಾಡ್ಕೊಂಡಿದ್ನಂತೆ, ಎಲ್ಲ ಋತುಗೆ ಸೆಂಡ್ ಮಾಡವನೆ. ಅಯ್ಯೋ ದೇವ್ರೆ, ಮುಗೀತು ನನ್ನ ಕತೆ. ಏನಪ್ಪ ಇದು ಹಿಂಗಾಯ್ತು? ಇನ್ನು ನಾನು ಇನ್ನು ಇಷ್ಟೇನೆ ನನ್ನ ಕತೆ ಮುಗೀತು ಬಿಡು. ಅಯ್ಯೋ ಏನಪ್ಪ ಮಾಡಲಿ ಇವಾಗ? ನೋಡ್ತೀನಿ ತಡಿ, ಏನು ಹೇಳ್ತಾವನೆ. ಫೋನ್ ಮಾಡ್ಯವ್ರು ಯಾರಾನ? ಯಪ್ಪ, ಋತುಗೆ ವಿಷಯ ಗೊತ್ತಾಗ್ಬಿಟ್ರೆ ಏನಿಲ್ಲ ನನಗೆ. ನನಗಂತೂ ತುಂಬ ಭಯ ಆಗ್ತೈತೆ. ಅಯ್ಯೋ ಇವಾಗ ಏನಿಲ್ಲ, ಅವರಲ್ಲಿ ಯಾರಿಗಾದ್ರೂ ಗೊತ್ತಾಗ್ಬಿಟ್ರೆ ಎಷ್ಟು ನನ್ನ ಆಡ್ಕೊಂತಾರೆ ಗೊತ್ತಾ? ಎಂಥ ಕೆಲಸ ಆಯ್ತಲ್ಲಪ್ಪ. ನಾನು ಹೋಗಿ ಹೋಗಿ ಎತ್ತಲಾಗ ಎದ್ದು ಬಂದೋ ಏನೋ ಸುಮ್ಮನಿದ್ರು ಇರ್ಬೋದಾಗಿತ್ತು ಅಂತ ಅನ್ನಿಸ್ತೈತೆ. ಏನು ಮಾಡೋದು? ಹಲೋ ಹಲೋ, ಯಾರು ನೀವು? ಯಾರು ನನಗೆಲ್ಲ ವಿಡಿಯೋ ಎಲ್ಲ ಸೆಂಡ್ ಮಾಡಿದಿರಲ್ಲ, ನೀವು ಯಾರು ಅಂತ ಗೊತ್ತಾಗ್ಲಿಲ್ಲ. ನೀವ್ಯಾಕೆ ಕಳಿಸಿದ್ದೀರಾ ನನಗೆ? ಇಲ್ಲೋಡಮ್ಮ, ನನ್ನ ಹೆಸರು ಗೋಪಿ ಅಂತ ಹೇಳಿ. ನಾನು ಈ ಕರಿಯಮ್ಮ ಇದ್ದಾಳಲ್ಲ, ಅವ್ರ ಗಂಡ. ನಾನು ಬೆಂಗಳೂರಿಗೆ ಕರ್ಕೊಂಬಂದಿದ್ದೆ ಮೊನ್ನೆ. ಅವಳನ್ನ ಗಲಾಟೆ ಮಾಡಿಕೊಂಡು ಬಲವಂತ ಮಾಡಿ ಕರ್ಕೊಂಬಂದಿದ್ನಲ್ಲ ಬೆಂಗಳೂರಿಗೆ. ಬಲವಂತ ಮಾಡಿ ಕರ್ಕೊಂಬಂದಿದ್ದೀನಿ. ಆದರೆ ಇಲ್ಲಿ ನೋಡಿದ್ರೆ ನಿನ್ನ ಗಂಡ ಬಂದಿದ್ದಾನೆ ಇಲ್ಲಿಗೆ. ನಾನು ಕೆಲ್ಸಕ್ಕೆ ಹೋಗಿದ್ದೀನಿ ಅಂತ ಅನ್ಕೋಬಿಟ್ಟು ಇಲ್ಲಿಗೆ ಬಂದ್ಬಿಟ್ಟು ನನ್ನ ಹೆಂಡತಿ ಜೊತೆ ಕಳ್ಳಾಟ ಆಡ್ತಾವನೆ. ಅದಕ್ಕೆ ಈ ವಿಷಯ ನನಗೆ ಗೊತ್ತಾಗ್ಬಿಟ್ಟು ನಾನು ಕೆಲ್ಸಕ್ಕೆ ಹೋಗ್ದಂಗೆ ಇಲ್ಲೇ ಇದ್ಬಿಟ್ಟು ಅವಳು ಫೋನಲ್ಲಿ ಮಾತಾಡೋದೆಲ್ಲ ತಿಳ್ಕೊಂಡು ನಾನೆಲ್ಲ ಕಂಡುಹಿಡಿದ್ಬಿಟ್ಟಿದ್ದೀನಮ್ಮ. ಇಲ್ಲೇ ಬಾ, ನಿನ್ನ ಗಂಡನಿಗೆ ಇಲ್ಲೇ ಇಟ್ಕೊಂಡಿದ್ದೀನಿ, ನಾನಂತೂ ಕಳ್ಸಲ್ಲ ಬಾ. ಅಲ್ಲ ನೋಡಿ ಯಾವ ಥರ ಮಾಡ್ತಾ ಇದ್ದಾನೆ ಅಂತ. ನಾನು ಅದಕ್ಕೇನೆ ಕಾಲು ನೋವು ಮಾಡಿಬಿಟ್ಟು ಸರಿಯಾಗಿ ಪೆಟ್ಟು ಮಾಡಿಬಿಟ್ಟು ನಾನು ಕುಂಡ್ರಿಸಿದ್ದೀನಿ. ಎದ್ದೊಳ್ಬಾರ್ದು ಆ ರೀತಿ ಮಾಡಿದ್ದೀನಿ. ಅಣ್ಣ ಹಂಗೆ ಮಾಡಿ ಹೇಳ್ತೀನಿ, ಒಳ್ಳೆ ಕೆಲಸ ಮಾಡಿದ್ಯಾ. ಥೂ, ನನಗೂ ಮೊನ್ನೆ ಅನುಮಾನ ಬಂದಿತ್ತಣ್ಣ, ಪಕ್ಕ ಅನುಮಾನ ಬಂದಿತ್ತು. ಆದ್ರೂ ನನಗೆ ಏನೋ ಒಂದು ಹೇಳಿ ಸುಮ್ಮನೆ ಇರಿಸ್ಬಿಟ್ರು. ಸುಮ್ಮನೆ ನನ್ನ ಹತ್ರ ಮೀಟಿಂಗ್ ಐತೆ ಅಂತ ಹೇಳಿ ಬಂದಿದ್ದ. ಮೀಟಿಂಗ್ ಐತೆ, ಹೋಗ್ಬೇಕು ನಾನು ಬೆಂಗಳೂರಿಗೆ ಅಂತ ಹೇಳಿ ಹೇಳ್ಬಿಟ್ಟು ಬಂದಿದ್ದ. ಯಾವ ಮೀಟಿಂಗ್ ಇಲ್ಲ, ಎಂಥದ್ದು ಇಲ್ಲ. ಇಲ್ಲಿ ಇದ್ದಾನೆ, ಬಾ. ನೀನು ಬಂದರೆ ನಾನು ಲೊಕೇಶನ್ ಎಲ್ಲ ಸೆಂಡ್ ಮಾಡ್ತೀನಮ್ಮ. ಬಾ, ಬಂದ್ಬಿಡು, ಬಂದು ನೀನು ಕರ್ಕೊಂಡು ಹೋಗಮ್ಮ. ನೋಡಿ ಎಂಥ ಕೆಲಸ ಮಾಡ್ತಾ ಇದ್ದಾನೆ ನಿನ್ನ ಗಂಡ. ಅಲ್ಲ ಈ ಥರ ಮಾಡಿದ್ರೆ ಅಲ್ಲ ನೋಡಮ್ಮ, ನಿನಗೆ ಎಷ್ಟು ಮೋಸ ಆಗುತ್ತೆ, ನನಗೆ ಎಷ್ಟು ಮೋಸ ಆಗುತ್ತೆ. ಇಬ್ಬರು ಸೇರ್ಕೊಂಡು ಎಂಥ ಆಟಗಳು ಆಡ್ತಾ ಇದ್ದಾರೆ. ಅದಕ್ಕೆ ನಾನು ಇವಳನ್ನ ಬೆಂಗಳೂರಿಗೆ ಕರ್ಕೊಂಬಂದಿದ್ದಕ್ಕೆ ಹುಡ್ಕೊಂಡು ಇಲ್ಲಿಗೆ ಬಂದ್ಬಿಟ್ಟಿದ್ದಾನೆ. ನನಗೆ ಗೊತ್ತಿರಲಿಲ್ಲ. ನಿಮ್ಮ ನಂಬರ ನಮ್ಮ ಅಕ್ಕ ಕೊಟ್ಲು, ನಮ್ಮ ಕವನಕ್ಕ ಇದ್ದಾಳಲ್ಲ, ನಮ್ಮ ಕವನಕ್ಕ ಕೊಟ್ಲು. ನಾನು ಇವರು ಬಂಡವಾಳ ಎಲ್ಲ ತಿಳ್ಕೊಬಿಟ್ಟು ಅದಕ್ಕೆ ನಾನು ನಿಮಗೆಲ್ಲ ಸೆಂಡ್ ಮಾಡಿದ್ದು. ನೋಡಿದ್ರಲ್ಲ ಅವ್ರ ಆಟಗಳನ್ನೆಲ್ಲ ನೋಡಿದ್ರಾ? ಎಲ್ಲ ಅರ್ಥ ಆಯ್ತು ಅಂತ ಅನ್ಕೊಂಡಿದ್ದೀನಿ. ಎಲ್ಲ ಇಷ್ಟೆಲ್ಲ ಸಾಕ್ಷಿ ಸಮೇತ ಕಳಿಸಿದ ಮೇಲೆ ಇನ್ನು ಅರ್ಥ ಆಗ್ದಂಗಿರುತ್ತೇನಣ್ಣ. ಎಲ್ಲ ಗೊತ್ತಾಗ್ಬಿಟ್ಟೈತೆ, ಎಲ್ಲ ಗೊತ್ತಾಯ್ತಣ್ಣ. ಗೋಪಿ ಅವರೇ, ಗೋಪಿ ಪ್ಲೀಸ್ ಹೇಳ್ಬೇಡ, ಪ್ಲೀಸ್. ಹೇಳ್ಬೇಡ ಅಂತ ಹೇಳ್ತಾ ಇದೀಯಾ? ಬರ್ತಾಳಿರು. ಬರ್ತಾಳೆ, ನಿನಗೆ ಇದ್ದಾವೆ. ಇಲ್ಲಿ ನಡೀಲಿ, ನಿನ್ನ ಸರಿಯಾಗಿ ಬಾರಿಸ್ತೀನಿ, ನಡೀಲಿ. ನಿನ್ನಂಗೆ ಮೂಲೆ ಕುಂಡ್ರಿಸ್ತೀನಿ. ಇಲ್ಲ ನನ್ನ ಜೀವನ ಪರ್ಯಂತ ನಾನೇ ದುಡ್ದು ಹಾಕಿದ್ರು ಪರವಾಗಿಲ್ಲ, ಮನೆ ಕಟ್ಟಲಿಲ್ಲ ಅಂದ್ರೂ ಪರವಾಗಿಲ್ಲ. ಹಿಂಗೆ ಬಾಡಿಗೆ ಮನೇಲಿ ಇತ್ಕೊಂಡೇ ಹೋಗ್ಬಿಡ್ತೀನಿ. ಬೇಕಾದ್ರೆ ನನ್ನ ದುಡಿಯೋದೆಲ್ಲ ನನ್ನ ಜೀವನಕ್ಕೆ ಮುಗಿಲಿ. ನಿನ್ನ ಮೂಲೆ ಕುಂಡ್ರಸೇ ನಾನು ಮುದ್ದೆ ಹಾಕ್ತೀನಿ, ನಡಿ. ಮೂಲೆ ಕುಂಡ್ರಿಸ್ಬಿಡ್ತೀನಿ. ಏನು ಅಂದ್ಕೊಂಡಿದ್ಯಾ ಏನು ಅಂದ್ಕೊಂಡಿದ್ಯಾ ಅಂತ? ಏನು ಅಂದ್ಕೊಂಡಿದ್ಯಾ? ಇಲ್ಲ ನಿನಗೂ ಒಂದು ಗತಿ ಕಾಣಿಸ್ತೀನಿ ಬಿಡಲ್ಲ. ನನ್ನ ಮಗನಿಗೆ ಹೆಂಗೆ ದೊಣ್ಣೆ ತಗೊಂಡು ಒಂದು ಗತಿ ಕಾಣಿಸಿದ್ದೀನೋ ಹಂಗೆ ನಿನಗೂ ಒಂದು ಗತಿ ಕಾಣಿಸ್ತೀನಿ. ಮತ್ತೆ ಎದ್ದೇಳಬಾರ್ದು, ಮೇಲಕ್ಕೆ ಎದ್ದೇಳಬಾರ್ದು. ಎದ್ದು ಓಡಾಡೋಕ್ಕಾಗಬಾರ್ದು. ವಿಡಿಯೋ ಇವಣ್ಣ ಹೇಳೋದು ಎಲ್ಲ ಕೇಳ್ಬಿಟ್ಟು ನನಗೆ ಧರಣಿಗಿಳ್ದಂಗೆ ಆಯಿತು. ಅದು ಹೆಂಗೆ ಅಂತ ಹೇಳೋಕ್ಕಾಗಲ್ಲ. ಇಲ್ಲೋಡು ಒಂಥರ ನಾನೇ ತಟಸ್ಥ ಆಗ್ಬಿಟ್ಟು ಅಷ್ಟು ನನಗೆ. ಯಪ್ಪ, ಏನು ಮಾಡ್ಬೇಕಪ್ಪ ಇವಾಗ? ಊರಾಗೆಲ್ಲ ಈ ವಿಷಯ ಗೊತ್ತಾಗ್ಬಿಟ್ರೆ ಏನಿಲ್ಲ, ಇವಾಗ ನನಗೆ ಮರ್ಯಾದೆನೇ ಹೋದಂಗೆ ಆಗ್ಬಿಡುತ್ತೆ. ಏನು ಮಾಡೋದು? ಇವಾಗ ಯಾರಿಗೂ ವಿಷಯ ಗೊತ್ತಿರಲ್ಲ ಅನಿಸುತ್ತೆ. ನಾನು ಯಾಕಾದರೂ ಇಲ್ಲಿದ್ದೀನೋ ಏನೋ. ಸುಮ್ಮನೆ ಹಿಂಗೆಲ್ಲ ಆಗೋದಕ್ಕಿಂತ ಮುಂಚೆ, ಇಲ್ಲೆಲ್ಲ ಗೊತ್ತಾಗೋದಕ್ಕಿಂತ ಮುಂಚೆ ನಮ್ಮ ಊರಿಗೆ ಹೋಗೋದು ಬೆಸ್ಟು. ಇವಾಗ ಹೋಗ್ಬಿಟ್ಟು ಅವನು ಅಲ್ಲಿದ್ದಾನಂತೆ ಕರ್ಕೊಂಬರ್ಬೇಕು. ತನ್ವಿ, ತನ್ವಿ, ಅಯ್ಯೋ ನಮ್ಮ ತನ್ವಿ ಎಲ್ಲಿ ನೋದ್ಲೋ ಏನೋ. ಇದಂತೂ ಒಂದು 5 ನಿಮಿಷ ಮನೆ ಹತ್ರ ಇರಲ್ಲ ಹೋಗತ್ಲಾಗೆ. ಇದಕ್ಕಂತ ಹೇಳಿ 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 ಸಾಕಾಗುತ್ತೆ. ಇರಮ್ಮ ಮನೆ ಹತ್ರ ಇರಮ್ಮ ಅಂತ ಹೇಳಿ ಹೇಳಿ ಸಾಕಾಗ್ಬಿಡುತ್ತೆ.
ತನ್ವಿ ಏನು ಹೋಗೋದ್ಲಾಗಿದ್ದ ನೋಡು ಕೂಲು ಕರೆಕ್ಟಾಗಿ ಕೂತ್ಕೊಂಡ್ರೆ ಟೈಮ್ ಆಗುತ್ತೆ. ನಾನು ಬೆಂಗ್ಳೂರಿಗೆ ಹೋಗ್ಬಿಡ್ತೀನಿ. ಅವಳನ್ನ ಕರ್ಕೊಂಡು ಹೋಗೋದು ಬೇಡ, ಸುಮ್ಮನೆ ಯಾಕೆ ಮಕ್ಕಳಿಗೆಲ್ಲನೂ ಇಂತೆಲ್ಲ ಹೇಳೋದು ಬೇಡ. ಹೋಗ್ತೀನಿ, ಹೋಗ್ಬಿಟ್ಟು ಬಾರಮ್ಮ ಅಂತ ಹೇಳೇತವಣ್ಣ, ಹೋಗ್ತೀನಿ. ಅಲ್ಲ ನೋಡಿ ಎಂಥ ಕೆಲಸ ಮಾಡ್ಕೊಂಡವ್ರೆ. ಯಾಕೆ ಋತಮ್ಮ ತನ್ವಿ ಅಲ್ಲೆಲ್ಲ ಹೋಗ್ತೀವಿ ಅಲ್ಲೋ ಅತ್ಲ ಹೋತಮ್ಮ. ನಾನು ಎಲ್ಗೂ ಹೋಗುತ್ತೆ ಅಂತ ಸುಮ್ಮನೆ ಮತ್ತೆ ಬೀಗ ಹಾಕಿ ಇಲ್ಲಿ ಇಕ್ಕಿರ್ತೀನಿ. ಹೇಳು ಅಲ್ಲಿ ಬಂದಾಗ ನಿಮ್ಮ ಅಮ್ಮಯ್ಯ ಬೆಂಗ್ಳೂರಿಗೆ ಹೋತು ಅಂತ ಹೇಳಿ ಬಾಯಿಲ್ ರಜಂಟಿ ನಿಂತಾಗೆ ಒಂದು ವಿಷಯ ಹೇಳ್ತೀನಿ. ಯಾರ ತಗು ಹೇಳೋಕೆ ಹೋಗ್ಬೇಡ. ನಾನೇನೇ ಯಾರ ತಗು ಹೇಳಲ್ಲಮ್ಮ. ಯಾಕೆ ಹೇಳಮ್ಮ ಹೇಳು? ಸುಮ್ಮನೆ ಹೇಳಿದ್ರಿ ಏನು ಪ್ರಯೋಜನ? ನಾನು ಯಾರ ತಗು ಯಾಕೆ ಹೇಳಲ್ಲ. ಯಾಕಮ್ಮ ಯಾತು? ಏನು ಮಾಡೋಣಾಗ ಅವಳನ್ನ ಕರ್ಕೊಂಬಂದು ಆ ಕರಿಯಮ್ಮನ ಮನೆ ಕಿಕ್ಕೇನಿದ್ನಲ್ಲ ಅವಳೆ ಅಂತ ಕೆಲಸ ಮಾಡೋದ್ಲು ಗೊತ್ತೇ. ಹೋಗು. ನಮ್ಮ ಅಯ್ಯಪ್ಪ ನೆನೆ ಬುಟ್ಟಿಗೆ ಹಾಕಿ ಬಿಟ್ಟವಳೆ. ನಾನು ಏನೋ ಬಿಡೋ ನಮ್ಮ ಮನೆಯಾಗ ಇರ್ತಾಳೆ ಅಂತ ಕರ್ಕೊಂಬಂದಿದ್ದಕ್ಕೆ ಇವಾಗ ನೋಡು ಮೊನ್ನೆ ಅಯ್ಯಪ್ಪ ಮಾತಾಡ್ತಿತ್ತು ಅವಳ ಜೊತೆಗೆ. ನನಗೂ ಅಲ್ಗೂ ಅನುಮಾನ ಬಂತು ಅವತ್ತು. ಹಿಂಗೆ ಹೇಳಿದ್ಕೆ ಕಣ್ಣಾಗೆ ಏನೋ ಹೋಯ್ತು, ಉಬ್ದೆ ಹಂಗೆ ಹಿಂಗೆ ಅಂತ ಯಾತಾಯ್ತು ಸುಳ್ಳು ಹೇಳ್ಬಿಟ್ರು. ನನಗೆಲ್ಲ ವಿಷಯ ಗೊತ್ತಾಯಿತು ಅವತ್ತೇ, ಅರ್ಧ ಗೊತ್ತಾಯಿತು. ಮತ್ತು ನಾನು ಬಿಡು ಏನ ಯಾಕೆ ಅಂತ ನಾನು ಸುಮ್ಮನಾದೆ. ಸುಮ್ಮನೆ ಜನ ಆಡ್ಕೊಂತಾರೆ ನೋಡೋರು ಕರ್ಕೊಂಡು ಮನೆಗೆ ಕಿಕ್ಕೊಂಡ್ಲೂರುತ್ತು ಅಂತ ಆಡ್ಕೊಂತಾರೆ ಅಂತ ನಾನು ಸುಮ್ಮನಾದೆ. ಮತ್ತೆ ಇವತ್ತು ಅಯ್ಯಪ್ಪ ಬೆಂಗ್ಳೂರಿಗೆ ಹೋಗ್ಬಿಟ್ಟು ಅಲ್ಲಿ ಅವಳ ಜೊತೆಗೆ ಇರೋದಕ್ಕೆ ನೋಡೈತೆ ಅವ್ನ ಗಂಡ ನೋಡ್ಕೊಂಡು ಎಲ್ಲ ಫೋನ್ ಮಾಡಿ ಹಂಗೆ ಹಿಂಗೆ ಅಂತ ಗಲಾಟೆ ಮಾಡ್ಕೊಂಡವ್ರಂತೆ, ಅಲ್ಲೆಲ್ಲ ಗಲಾಟೆ ಮಾಡ್ತಾ ಇದ್ದಾರಂತೆ. ಅದಕ್ಕೆ ಇವಾಗ ಹೋಗ್ಬೇಕು ಬಿಡ ಬೆಂಗ್ಳೂರಿಗೆ. ನಮ್ಮ ತನ್ವಿ ಇರ್ತಾಳೆ ನೋಡ್ಕೊಂತೀರಿ ಇತ್ಲಾಗಿ. ಅವಳೇನ ಬಂದ್ರೆ ಬೇಗ ಇಲ್ಲಿ ಇಕ್ಕಿರ್ತೀನ. ಸರಿ ಆಯ್ತು ಹೇಳು. ಹೋಗ್ಬಾ, ನಾನೆಲ್ಲ ನಾನೆಲ್ಲ ನಾನು ನೋಡ್ತಿರ್ತೀನಿ. ಹೇಳ್ತೀನಿ ತನ್ವಿಗೆ ಹೇಳಮ್ಮ ನಿಮ್ಮಮ್ಮ ಬೆಂಗ್ಳೂರಿಗೆ ಹೋಗ್ತೀವಿ ಆತ ಕೆಲಸ ಐತಂತೆ ಹೋಗಿ ಬಂತು ಅಂತ ಹೋಗುತ್ತೆ ಅಂತ ಹೇಳೋದು. ಅಷ್ಟೇನೆ ನೋಡಮ್ಮ ಮನೆಗೆ ಕರ್ಕೊಂಬಂದು ಕೇಳಿದ್ಕೆ ಅಂತ ಮಾಡಿದ್ಲು ಹೋಗತ್ತೆ. ನನಗೆ ಅದಕ್ಕೆ ಚಿಂತೆ ಆಗ್ಬಿಟ್ಟೈತೆ. ಅವಾಗ ಅದಕ್ಕೆ ಬೇಗ ಆಗ್ತೇ ಹೋಗ್ತೀನಿ, ಸ್ವಲ್ಪ ಟೈಮ್ ಆಗುತ್ತೆ. ಸರಿ ಆಯ್ತು ಹೇಳಿ. ನೋಡಿ ಎಂಥ ಕೆಲಸ ಆಯ್ತು ತಮ್ಮನಿಗೆ ಹಿಂಗೆಲ್ಲ ಆಡ್ಕೊಂತಾರೆ. ಮೊದಲೇ ಆಗ್ದಿಲ್ದಾರೆಲ್ಲ ಇದ್ದಾರೆ ಆಡ್ಕೊಂಡು ಹೋಗ್ತಾರೆ. ಮತ್ತೆ ಯಾಕನ ಒಂದಿಟ್ಟು ಸಿಕ್ಕಿದ್ರೆ ಸಾಕು ಜನ ಮೊದಲೇ ಕೇಳ್ತಾರೆ. ಕೇಳಲ್ಲ, ಒಂದಿಟ್ಟು ಏನಾನ ಸಿಕ್ಕಿದ್ರೆ ಸಾಕಪ್ಪ ಅಂತೇಳಿ ಕಾಯ್ತಾ ಇರ್ತಾರೆ ಆಗ್ದಿಲ್ದಾರು. ಯಾರ್ಗನ ಆಗಲ್ಲ ಅಂತಂದ್ರೆ ಏನಾನ ಒಂದು ಕಿತಾಪತಿ ಮಾಡ್ತಿರ್ತಾರೆ, ಹೇಳ್ತಿರ್ತಾರೆ. ಮಳಕಾಲ ಗ್ರಾಚಾರ. ದೊಡಮ್ಮ ಅಣ್ಣ ಮಾತಾಡ್ಸಲ್ಲ. ಅಣ್ಣಗೆ ಹೇಳಿ ದೊಡಮ್ಮ, ನಮ್ಮ ಧನು ಅಣ್ಣ ಮಾತಾಡ್ಸಲ್ಲ ಪ್ಲೀಸ್ ದೊಡಮ್ಮ. ಧನು ಅಣ್ಣನ ಮಾತಾಡ್ಸೋದಕ್ಕೆ ಕೇಳು. ಅವ್ನು ಮನ್ಸಿಗೆ ಹಿಡಿಸ್ಬೇಕಣಮ್ಮ. ನಾವು ಹೇಳೋದು ಆಯ್ತು. ಏನು ನಮಗೆ ಸೊರ್ಬು ಅಂತ ನಾವು ಮಾತಾಡಿಸ್ತೀವಿ ಅಷ್ಟೇ. ನಾವು ಅವ್ನಿಗೆ ಅವಳಕ್ಕಾಗಲ್ಲ ಕಣಮ್ಮ. ಏನು ಮಾಡೋಣ, ಅವ್ನಿಗೆ ಇಷ್ಟಿದ್ರೆ ಮಾತಾಡಿಸ್ತಾನೆ ಬಿಡು. ಯಾಕೆ ಇಷ್ಟ ಇಲ್ಲ ಅಂದ್ರೆ ಸುಮ್ಮನೆ ಆಗ್ತಾನತ್ತ. ಯಾಕೆ ಟೆನ್ಷನ್ ತಗೋಬೇಡಿ, ಹುಡ್ಕೊಂಡು ನೋಡ್ಕೊಂಡು ಸೆನಕ್ಕಿರೋದು ಕಳಿ. ಯಾರು ಮಾತಾಡ್ಸಿ ಏನಾಗದು ಏನೈತಮ್ಮ. ಅವ್ರು ಮಾತಾಡ್ಸಿದ್ರೆ ನಾನು ಬರಂಗೈತೆ ಹೋಗಂಗೈತೆ ಏನಿಲ್ಲ. ಸುಮ್ಮನೆ ಯಾಕೆ ತಲೆ ಕೆಡ್ಸ್ಕೊಂತೀಯ? ಸುಮ್ಮನೆ ನೀನು ಆರೋಗ್ಯ ಕಾಪಾಡ್ಕೊಂಬದು ನೋಡ್ಕ್ಯ. ಒಟ್ಟು BP ಶುಗರ್ ಒಂಬದು ಸ್ಯಾನೆ ಆಗೈತಿ. ಅದಕ್ಕೇನೆ ಒಟ್ಟು ತಲೆ ಕೆಡ್ಸ್ಕೊಂಬಕ್ಕೆ ಹೋಗ್ಬೇಡತ್ತ. ತಲೆ ಕೆಡ್ಸ್ಕೊಂಡ್ರೆ ಭಾಳ ತಲೆ ಕೆಟ್ಟೋಗುತ್ತೆ. ಆರೋಗ್ಯವಾಗಿರೋದು ನೋಡ್ಬೇಕು ಇವಾಗ ಅಷ್ಟೇ. ಆರೋಗ್ಯ ಮುಖ್ಯ. ಅಲ್ಲ ದೊಡಮ್ಮ, ಹೆಂಗೋ ನಮ್ಮ ಅಣ್ಣ ಸ್ವಲ್ಪ ಮಾತಾಡ್ಸಿದ್ರೆ ನನಗೆ ಸಮಾಧಾನ ಆಗುತ್ತೆ ಅಂತ ಹೇಳಿದೆ ಅಷ್ಟೇ. ಯಾಕಂದರೆ ಇವಾಗ ನನ್ನ ಯಾರು ಮಾತಾಡ್ಸಲ್ಲ. ನಮ್ಮ ಅಣ್ಣ ಆಗಿರ್ಬೋದು, ನಮ್ಮ ಧನುಷ ಆಗಿರ್ಬೋದು, ಯಾರು ಮಾತಾಡ್ಸಲ್ವಲ್ಲ. ಅದಕ್ಕೆ ನೀವೇನೋ ಹಿಂಗೆ ಮಾತಾಡಿಸ್ತೀರಾ. ದೊಡ್ಡಪ್ಪನೂ ಮಾತಾಡ್ಸಲ್ಲ ಗೊತ್ತಾ. ದೊಡ್ಡಪ್ಪನೂ ಇನ್ನು ಮನಸ್ಸಲ್ಲಿ ಬೇಜಾರು ಇಟ್ಕೊಂಡೈತೆ ಅನಿಸುತ್ತೆ. ಯಾತ ಹೇಳ್ತಾಳೆ ಮುತ್ತು, ಅಣ್ಣ ಮಾತಾಡ್ಸಲ್ವಂತೆ. ಅದಕ್ಕೆ ನಮ್ಮ ಅಣ್ಣ ಮಾತಾಡ್ಸಲ್ಲ ದೊಡಮ್ಮ. ಹೇಳ್ದೊಡಮ್ಮ ಮಾತಾಡ್ಸಕ್ಕೆ. ನಾನು ಮಾತಾಡ್ಸಿದ್ರು ಮಾತಾಡಲ್ಲ, ಬದಲಾಗಿ ಇವಳೆ ಮುತ್ತು ಅಂತ ಹೇಳ್ದೊಡಮ್ಮ ಅಂತವಳೆ. ಅದಕ್ಕೆ ನಾನು ಹೇಳೋಕ್ಕಾಗಲ್ಲಮ್ಮ. ಅವ್ನ ಮನ್ಸಿಗೆ ಬರಬೇಕು ಅಂತ. ನಮ್ಮ ಅಣ್ಣ ನಮ್ಮ ಧನು ಅಣ್ಣ ಸ್ವಲ್ಪ ಮಾತಾಡಿಸ್ಬಿಟ್ರೆ ನನ್ನ ಮನಸ್ಸಿಗೆ ಎಷ್ಟೋ ಸಮಾಧಾನ ಆಗುತ್ತೆ ಗೊತ್ತಾ. ನನಗಿವಾಗ ಅವನು ನಮ್ಮ ಅಣ್ಣ ಏನೋ ಒಂಥರ ಮಾತಾಡ್ಸಿದ್ರೆ ಎಷ್ಟೋ ಒಂಥರ ನನಗೆ ಧೈರ್ಯ ಬಂದಂಗೆ ಆಗುತ್ತೆ. ನಮ್ಗೆ ಯಾರು ಇದ್ದಾರೆ ಹೇಳು? ಅವರೇ ತಾನೇ ಅಣ್ಣ ತಮ್ಮಂದರು, ಬೇರೆ ಇನ್ಯಾರು ಇಲ್ವಲ್ಲ. ಸರಿ ಬಿಡು. ಅವ್ನಿಗೆಲ್ಲ ಇಷ್ಟ ಆದಾಗ ಅವನ್ನೆಲ್ಲ ಮಾತಾಡಿಸ್ತಾನೆ. ಯಾಕೆ ಬಲವಂತ ಮಾಡ್ತೀಯ? ಬಲವಂತ ಮಾಡಕ್ಕೆ ಹೋಗ್ಬಾರ್ದು. ಇಷ್ಟ ಆದರೆ ಅವರೇ ಮಾತಾಡಿಸ್ತಾರೆ. ಯಾರನ್ನೇ ಆಗಲಿ ಮೇಲೆ ಬಿದ್ದು ಅವ್ರಿಗೆ ಇಷ್ಟ ಇಲ್ಲ ಅಂತ ಅಂದ ಮಾತ್ರಕ್ಕೆ ಯಾರನ್ನೂ ಮಾತಾಡ್ಸಕ್ಕೆ ಹೋಗ್ಬಾರ್ದು. ಅವ್ರ ಪಾಡಿಗೆ ಅವ್ರನ್ನೂ ಬಿಟ್ಬಿಡ್ಬೇಕು. ಆವಾಗ ನಿನ್ನ ಒಳ್ಳೆತನ ನೀನು ಮಾಡೋ ಅಂಥ ಒಳ್ಳೆ ಕೆಲಸಗಳು ಅವ್ರಿಗೆ ಇಷ್ಟ ಆದಾಗ ಅವ್ರ ಮನಸ್ಸಿಗೆ ಅನಿಸುತ್ತೆ ಮಾತಾಡಿಸ್ಬೇಕು ಅಂತ. ಅವಾಗ ಅವರೇ ಬಂದು ಮಾತಾಡಿಸ್ತಾರೆ. ಹೆಂಗೆ ನೀನು ಸುಮ್ಮನೆ ಇವಾಗ ಅಷ್ಟು ನಿನಗೆ BP ಶುಗರು ಆಳ ಮುಳ ಕಾಯಿಲೆಗಳು ಶುರುವಾಗ್ಯಾವ ನಿನಗೆ. ಅದಕ್ಕೆ ಸುಮ್ಮನೆ ನಿನ್ನ ಪಾಡಿಗೆ ನೀನು ಇರೋದು ಕಲಿ. ಅಣ್ಣ ಮಾತಾಡಿಸ್ಲಿಲ್ಲ, ಅವ್ರು ಮಾತಾಡಿಸ್ಲಿಲ್ಲ, ನಿಮ್ಮ ಅಪ್ಪ ನಿಮ್ಮ ಹೆಂಗೆ ಮಾತಾಡ್ಸ್ಕೊಂಡು ಮನೆಗೆ ಕರ್ಕೊಂಡು ಹೆಂಗೆ ಇದಾರತ್ತ. ಸ್ವಾತಿನೂ ಏನೋ ಬಿಡತ್ತ, ಏನೋ ಬಂದವಳೆ ಅಂತೇಳಿ ಸ್ವಾತಿನೂ ಸುಧಾರಿಸ್ತಾಳೆ. ಅದಕ್ಕೆ ನೀನು ಸುಮ್ಸೆನ ಕಿತ್ಕೊಂಡು ಹೋಗೋದು ನೋಡು ಅಷ್ಟೇ. ಓಟು ತಲೆ ಕೆಡ್ಸ್ಕೊಂಬಕ್ಕೆ ಹೋಗ್ಬೇಡ. ನನ್ನ ಮಗ ಧನಪ್ಪ ಮಾತ್ರ ಯಾರು ಮಾತಾಡ್ಸಿದ್ರು ಮುತ್ತನ್ನ ನಮ್ಮ ಧನು ಮಾತ್ರ ಮಾತಾಡ್ಸಿಲ್ಲ. ಅದಕ್ಕೆ ಇವಳಿಗೆ ಒಂಥರ ಬೇಜಾರು, ನಮ್ಮ ಅಣ್ಣ ಮಾತಾಡಿಸ್ಲಿಲ್ವಲ್ಲ ಅಂತ. ಅವನಿಗೆ ಇಷ್ಟ ಆಗ್ಬೇಕಲ್ಲ, ನಾವು ಹೇಳೋಕ್ಕಾಗಲ್ಲ. ನೋಡ್ತಾ ಇರಿ, ನೆನಾಗ್ಬೋದು ಅಂತೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.